ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ. ನಾನು ತುಂಬ ದಿನಗಳಿಂದ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಇದನ್ನು ಪರ್ಚೇಸ್ ಮಾಡಿದೆ. ಎಲ್ಲ ಫ್ಲಿಪ್ಕಾರ್ಟಿಂದನೇ ಆರ್ಡ್ರ್ ಮಾಡಿರೋದು. ಸೊ ಬೇಗ ಬೇಗ ಪ್ರಾಡಕ್ಟ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ನೀವು ಕಾಯ್ತಾ ಇದ್ದೀರಾ, ನಾನು ಕಾಯ್ತಾ ಇದ್ದೀನಿ. ಹಾಯ್ ಎಲ್ರಿಗೂ, ನನ್ನ ಚಾನೆಲ್ ಪೀಸ್ ಟ್ರಾವೆಲರ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಂದರೆ, ಈ ವಿಡಿಯೋ ತುಂಬಾ ಸ್ಪೆಷಲ್ಲು. ಯಾಕೆ ಅಂದರೆ ಇವತ್ತು ನಾನು ಬಿಗ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಗೊಂಬೆಗೆ ಮತ್ತು ಮನೆಗೆ, ನನ್ನ ಬ್ಲಾಗ್ಗಳಿಗೆ ಬಳಸೋಕ್ಕೆ ತುಂಬ ಸಾಮಾನುಗಳನ್ನ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಎಲ್ಲ ಸಾಮಾನು ಬಂದಿದೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಹಾಗಿದ್ರೆ ಶುರು ಮಾಡೋಣವಾ? ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಮೊದಲನೇ ಪ್ಯಾಕ್ನ ಓಪನ್ ಮಾಡೋಣ. ನನಗಂತೂ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ತುಂಬ ಪ್ರಾಡಕ್ಟ್ಗಳಿದೆ. ಯಾವ ಪ್ಯಾಕ್ನ ಓಪನ್ ಮಾಡಬೇಕಂತ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಓಕೆ, ಅಮೆಝಾನಿಂದ ಶುರು ಮಾಡೋಣ. ಅಮೆಝಾನಿಂದ ಒಂದೇ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಅದು ಈ ಪ್ರಾಡಕ್ಟು ಅಮೆಝಾನಿಂದ ಆರ್ಡರ್ ಮಾಡಿರೋದು. ಇದು ಏನಪ್ಪ ಅಂತಂದರೆ ರಿಂಗ್ ಲೈಟು. ಈ ರಿಂಗ್ ಲೈಟ್ನ ನಾನು ತುಂಬ ದಿನಗಳಿಂದ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಆರ್ಡರ್ ಮಾಡಿದೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ಪ್ಯಾಕಿಂಗ್ ಎಲ್ಲನೂ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ನೋಡ್ಬೋದು. ಪ್ರಾಡಕ್ಟು ಚೆನ್ನಾಗೇ ಇರುತ್ತೆ ಅನ್ಕೋತೀನಿ. ಇದಕ್ಕೆ 5 ರೇಟಿಂಗ್ಸ್ ಇತ್ತು, ಮತ್ತು 5K ಪ್ಲಸ್ ಜನ ಇದನ್ನು ಆರ್ಡರ್ ಮಾಡಿದ್ದಾರೆ. ಚೆನ್ನಾಗಿರುತ್ತೆ ಅಂತಲೇ ಅನ್ಕೋತೀನಿ. ಇದು ಟ್ರೈಪಾಡು. ಆ್ಯಕ್ಚುಲಿ ಇದು ಟ್ರೈಪಾಡು ತುಂಬ ಚಿಕ್ಕದಾಗಿದೆ. ಇದರ ರೇಟ್ ಬಂದು 599. 599ಗೆ ಮತ್ತು ಎಷ್ಟು ಬರುತ್ತೆ? ತುಂಬ ಚಿಕ್ಕದಾಗಿದೆ. ನನ್ನ ಹತ್ರ ಆಲ್ರೆಡಿ ಸೆಲ್ಫಿ ಸ್ಟಿಕ್ ಇದೆ ವಿತ್ ಟ್ರೈಪಾಡು. ಸೊ ನಾನು ಅದನ್ನು ಬಳಸ್ಕೋತೀನಿ. ಸೊ ಅದಕ್ಕಾಗಿ ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ. ಈಗ ಸದ್ಯಕ್ಕೆ ಇದು ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿಕೊಂಡೆ. ಇದು 12 ಇಂಚ್ ಇದೆ. ಈ ಒಂದು ರಿಂಗ್ ಲೈಟು 12 ಇಂಚ್ ಇದೆ, ಮತ್ತು 10 RGB ಲೈಟು. ಇದ್ರ ಕಾಸ್ಟ್ 599 ರುಪೀಸು. ನನಗೆ ಟೋಟಲ್ ಆಗಿ ಮಾರ್ಕೆಟಿಂಗ್ ಫೀ ಅಂತ ಹೇಳಿ 604 ರುಪೀಸ್ ಆಯಿತು. ಇದಕ್ಕೆ ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲಿ ಬಳಸ್ತಿರೋ ಆ ಒಂದು ಸ್ಥಳದಲ್ಲಿ ನಿಮ್ಮದು ಅಡಾಪ್ಟರ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈಗ ನಾನು ವಿಡಿಯೋ ಮಾಡ್ತಾ ಇರೋ ಕಾರಣದಿಂದ ನಾನು ಸ್ವಿಚ್ ಅಂದರೆ ಅಡಾಪ್ಟರ್ನ ಯೂಸ್ ಮಾಡಿ ಸ್ವಿಚ್ಚಲ್ಲಿ ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಹಂಗಾಗಿ ನಾನು ಪವರ್ ಬ್ಯಾಂಕಲ್ಲಿ ಯೂಸ್ ಮಾಡ್ತೀನಿ. ಪವರ್ ಬ್ಯಾಂಕಲ್ಲೂ ಯೂಸ್ ಮಾಡ್ಬೋದು ನೋಡಿ. ಇದೊಂದು ಪ್ಲಸ್ ಪಾಯಿಂಟು. ತುಂಬ ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ. ನಾನು ತುಂಬ ದಿನಗಳಿಂದ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಇದನ್ನು ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಆ್ಯಂಡ್ ಪ್ಯಾಕಿಂಗು, ಈ ಒಂದು ಪ್ರಾಡಕ್ಟ್ ಎಲ್ಲನೂ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಸ್ವಿಚ್ ಹತ್ರದಲ್ಲಿಲ್ಲ ಅಂತಂದಾಗ ಪವರ್ ಬ್ಯಾಂಕಲ್ಲೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಆ್ಯಂಡ್ ಮೋಡ್ಸ್ ಚೇಂಜ್ ಆಗುತ್ತೆ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ 5 ರೇಟಿಂಗ್ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಯಾರಿಗಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಪಿನ್ ಮಾಡಿರ್ತೀನಿ, ಪರ್ಚೇಸ್ ಮಾಡ್ಬೋದು. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಇದು ಹೇಗೆ
ಮಾಡಬೇಕು ಅಂತ ಕೊಟ್ಟಿದ್ದಾರೆ ಬೇಸಿಕ್ಕು. ಇದನ್ನ ಗೊತ್ತಿಲ್ಲದೆ ಇರೋರು ಇದನ್ನ ನೋಡಿಕೊಂಡು ಯೂಸ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ಪು ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡ್ಬೋದು ಅಂತ. ಈ ಪ್ರಾಡಕ್ಟ್ ನನಗೆ ಅಮೆಝಾನ್ ಪ್ರಾಡಕ್ಟು ರಿಂಗ್ ಲೈಟ್ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡೋಣ. ನೆಕ್ಸ್ಟ್ ಎಲ್ಲ ಫ್ಲಿಪ್ಕಾರ್ಟಿಂದಲೇ ಆರ್ಡ್ರ್ ಮಾಡಿರೋದು. ಸೊ ಬೇಗ ಬೇಗ ಪ್ರಾಡಕ್ಟ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ನೀವು ಕಾಯ್ತಾ ಇದ್ದೀರಾ, ನಾನು ಕಾಯ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಮಾಡೋಣ. ಇದು ಏನಂತ ಗೊತ್ತಿಲ್ಲ, ಓಪನ್ ಮಾಡಿದ್ರೇ ಗೊತ್ತಾಗುತ್ತೆ. ಪ್ಯಾಕಿಂಗ್ ಸಹ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇದು ಹಿಮಾಲಯ ಫೇಸ್ ಬೇಬಿ ಕ್ರೀಮ್. ನನ್ನ ಮಗಳಿಗೆ ಇದು 200 ml ಇದೆ. ಇದು ಪ್ರೈಸು ಇದ್ರ ಮೇಲೆ ಮೆನ್ಷನ್ ಮಾಡಿರೋಂಥ ಪ್ರೈಸ್ ಬಂದು 400 rupees ಇದೆ. ನಾನು ಇದನ್ನ ಆರ್ಡರ್ ಮಾಡಿದ್ದು 18 rupeesಗೆ ಆರ್ಡರ್ ಮಾಡಿದೆ. ವರ್ತೆ ಅಲ್ವಾ, ನಮಗೆ 219 rupeesಗೆ ಆರ್ಡರ್ ಮಾಡಿದೆ. ಇದಕ್ಕೆ 4.5 ರೇಟಿಂಗ್ ಇದೆ. 96K ಪೀಪಲ್ ಆರ್ಡರ್ ಮಾಡಿದ್ದಾರೆ ಇದನ್ನ. ನನಗಂತೂ ಇದು ವರ್ತ್ ಅನಿಸ್ತು. ಸೊ ನಿಮಗೂ ಯಾವ್ದಾದ್ರು ಬೇಕಂದರೆ ಲಿಂಕ್ ಪಿನ್ ಮಾಡಿರ್ತೀನಿ, ಪರ್ಚೇಸ್ ಮಾಡ್ಬೋದು. ಇದಕ್ಕೆ ನಾನು 4.5 ರೇಟಿಂಗ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡೋಣ. ಇದು ತುಂಬ ದೊಡ್ಡದಾಗಿದೆ ಪ್ಯಾಕಿಂಗು. ಸೊ ಇದು ಸಹ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ ಏನಂತ. ಇದು ಕೂಡ ಬೇಬಿ ಕ್ರೀಮ್. ನಾನು ಹಿಮಾಲಯ ಮತ್ತು ಪ್ಯಾರಾಶೂಟ್ ಬೇಬಿ ಕ್ರೀಮ್ ಎರಡನ್ನೂ ಸಹ ನನ್ನ ಮಗಳಿಗೆ ಯೂಸ್ ಮಾಡ್ತೀನಿ. ಹಿಮಾಲಯ ಬ್ರ್ಯಾಂಡನ್ನು ಯೂಸ್ ಮಾಡ್ತೀನಿ ಮತ್ತು ಪ್ಯಾರಾಶೂಟ್ ಬ್ರ್ಯಾಂಡನ್ನು ಯೂಸ್ ಮಾಡ್ತೀನಿ. ಇದು ಬೇಬಿ ಲೋಷನ್ನು, ಪ್ಯಾರಾಶೂಟ್ ಬೇಬಿ ಲೋಷನ್ ಆರ್ಡರ್ ಮಾಡಿದ್ದೆ. ನಾನು ಆ್ಯಕ್ಚುಲಿ ಹಿಮಾಲಯನ ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ನನಗೆ ಸಿಗಲಿಲ್ಲ. ಸೊ ಇದು ಸಹ ನಾನು ಯೂಸ್ ಮಾಡಿದ್ದೀನಿ ಇದನ್ನು ಅವಳಿಗೆ. ಇದು ಎಷ್ಟು ಅಂತಂದರೆ ಇದ್ರ ಮೇಲೆ ಇರುವಂಥ ಪ್ರೈಸು 570 rupees, 410 ml ಇದು. ಸೊ ನಾನು ಪರ್ಚೇಸ್ ಮಾಡಿದ್ದು ಎಷ್ಟಕ್ಕೆ ಅಂತಂದರೆ 182 rupeesಗೆ ಪರ್ಚೇಸ್ ಮಾಡಿದ್ದು. ಇದ್ರ ಮೇಲೆ ಇರುವಂಥ ಪ್ರಾಡಕ್ಟು 570 rupees. ನಾನು ಪರ್ಚೇಸ್ ಮಾಡಿದಂಥ ಅಮೌಂಟು 182 rupeesಗೆ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನು 4.5 ರೇಟಿಂಗ್ ಮಾಡ್ತೀನಿ. ಸೊ ಇದು ಕೋಕೋ ಬಟರ್ ಬಾಡಿ ಲೋಷನ್ನು ನಮಗೆ ಯೂಸ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದು. ಸೊ ಇದು 800 ml ಇದೆ. ಇದನ್ನು 259 rupeesಗೆ ಪರ್ಚೇಸ್ ಮಾಡಿದೆ. ಆ್ಯಕ್ಚುಯಲ್ ಪ್ರೈಸ್ ಇಸ್ 520 rupees. ಇದು ನನಗೆ ಆಫರ್ ಪ್ರೈಸ್ ಬಂದು 250 rupees ಆಯಿತು, 259 rupees ಆಯಿತು. ಟೋಟಲ್ 800 ml. ತುಂಬ ಚೆನ್ನಾಗಿತ್ತು. ಡಬಲ್ ಸೈಡ್ ಟೇಪು. ಇದು ನನ್ನ ಕಿಚನ್ಗೆ ಯೂಸ್ ಮಾಡೋಕ್ಕಂತಲೇ ಆರ್ಡರ್ ಮಾಡಿದೆ. ಇದರ ರೇಟ್ ಇದ್ರದ್ದು ಆ್ಯಕ್ಚುಲಿ ನಾನು ರೇಟಿಂಗ್ ನೋಡಿ ಆರ್ಡರ್ ಮಾಡಿದೆ. ಇದನ್ನು 3.8 ರೇಟಿಂಗ್ ಇದೆ. 700 and change ಪೀಪಲ್ ಇದನ್ನು ಆರ್ಡರ್ ಮಾಡಿದ್ರು. ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ನಾನು ಈ ಎಲ್ಲ ಪ್ರಾಡಕ್ಟ್ಗಳನ್ನ ನನ್ನ ಕಿಚನ್ ಮೇಕ್ ಓವರ್ ಮಾಡಬೇಕಂತ ಎಲ್ಲ ಪ್ರಾಡಕ್ಟ್ಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ. ಸೊ ಇದು ನನಗೆ ಕಿಚನಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದೆ. ಡಬಲ್ ಸೈಡ್ ಟೇಪು ಚೆನ್ನಾಗಿದೆ ಅನ್ಕೋತೀನಿ. ಯೂಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ನಾನು ಆಗ ಇದರದ್ದು ರಿವ್ಯೂ ಹೇಳ್ತೀನಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಈಗ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿದೆ. ಈ ಪ್ರಾಡಕ್ಟು ಏನಂತ ಗೊತ್ತಿಲ್ಲ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗು. ಸೊ ಇದು ನಿರ್ಲಾಸ್ ಫೋಲ್ಡಿಂಗ್ ಸ್ಟೀಮರ್ ಅಂತ ಅಂದ್ಬಿಟ್ಟು ನಿರ್ಲಾಸ್ ಕಂಪನಿಯಿಂದ ಆರ್ಡರ್ ಮಾಡಿದ್ದೀನಿ. ಇದು ಪಾಪುಗೆ ಏನಾದರೂ
ವೆಜಿಟೇಬಲ್ ಸ್ಟೀಮ್ ಮಾಡೋಕ್ಕೆ ಮತ್ತು ಫ್ರೂಟ್ ಸ್ಟೀಮ್ ಮಾಡೋಕ್ಕೆ ಸೊ ಯೂಸ್ ಮಾಡೋದಕ್ಕೆ ಬೇಕಾಗಿತ್ತು. ಸೊ ಅದಕ್ಕೆ ಇದನ್ನು ಆರ್ಡರ್ ಮಾಡಿದೆ. ಇದು ಓಕೆ ಚೆನ್ನಾಗಿದೆ. ಇದು ಎಷ್ಟು ಅಂತಂದರೆ 124 ರೂಪೀಸು. ಸೊ ಇದು ಈ ಪ್ರಾಡಕ್ಟು ಬೇಬಿಗೆ ಆರ್ಡರ್ ಮಾಡಿದ್ದು. ಇದು ಗೋಯಕ್ ಅನ್ನೋ ಕಂಪನಿಯಿಂದ ಆರ್ಡರ್ ಮಾಡಿದೆ. ಬೇಬಿ ಸ್ಪೂನು ಬಾಟಲ್ಸು ಬೇಕಾಗಿತ್ತು, ಅದಕ್ಕಾಗಿ ಇದನ್ನು ಆರ್ಡರ್ ಮಾಡಿದೆ. ನೋಡೋಣ, ಓಪನ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಸೊ ಇದು ನಾವು ಏನಾದರೂ ಫ್ರೂಟ್ಸು ಇನ್ ಕೇಸ್ ನಾವು ಹೊರಗಡೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಕ್ಯಾರಿ ಮಾಡ್ಬೋದು. ಫ್ರೂಟ್ಸ್ ಇದರೊಳಗಡೆ ಹಾಕ್ಕೊಟ್ಟಾಗ ಅವರು ಇದನ್ನು ಚಿಕ್ತಾ ಇರ್ತಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಫ್ರೂಟ್ ಸ್ಮ್ಯಾಶು ಮತ್ತು ವೆಜಿಟೇಬಲ್ ಸ್ಮ್ಯಾಶು ಹೊರಗಡೆ ಹೋಗ್ಬೇಕಂದ್ರೆ ಅಥವಾ ಮನೇಲೇ ಇರಬೇಕಾದ್ರೆ ಇದರಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ಕ್ಯಾರಿ ಮಾಡಿ ತೊಗೊಂಡು ಹೋಗ್ಬೋದು. ಆ್ಯಂಡ್ ಚಿಕ್ಕ ಸ್ಪೂನ್ ಸಹ ಇದೆ. ಸೊ ಇದು ಅಂದರೆ ನಮಗೆ ಫೀಡ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ, ಚೆನ್ನಾಗಿದೆ. ಯೂಶಲಿ ನಾನು ಅಷ್ಟು ಯೂಸ್ ಮಾಡಲ್ಲ, ಅದೇ ಹೊರಗಡೆ ಹೋದರೆ ಇದನ್ನು ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ತರಿಸಿದೆ. ಇದ್ರ ಜೊತೆಗೆ ಒಂದು ನ್ಯಾಪ್ಕಿನ್ ಕೊಟ್ಟಿದ್ದಾರೆ, ಇದು ಚೆನ್ನಾಗಿದೆ. ಸೊ ಇದನ್ನು ಕ್ಲೀನ್ ಮಾಡೋಕ್ಕೆ ಇದು. ಸೊ ಬೇಬಿದು ಟೀತ್ ಕ್ಲೀನ್ ಮಾಡೋಕ್ಕೆ ಮತ್ತು ಒಂದು ಸಿಲಿಕಾನ್ ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ಫಿಂಗರಿಗೆ ಹಾಕ್ಕೊಂಡು ಸೊ ಅವಳಿಗೆ ಇದು ಕ್ಲೀನ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ. ಇದಕ್ಕೆ ನಾನು 4.5 ರೇಟಿಂಗ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡೋಣ. ಇದು ಸಹ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರೋಂಥದ್ದು. ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಏನಂತ ನೋಡೋಣ. ಸೊ ಇದು ಹ್ಯಾಂಡ್ ಟವಲ್ ಹೋಲ್ಡರು. ಇದನ್ನ ಏನಕ್ಕೆ ತರಿಸ್ತೆ ಅಂತಂದ್ರೆ ಕಿಚನಲ್ಲಿ ಯೂಸ್ ಮಾಡೋಕ್ಕೆ ತರಿಸ್ತೆ ನಾನು. ಸೊ ಇದಕ್ಕೆ ನಾನು 3.5 ರೇಟಿಂಗ್ ಕೊಡ್ತೀನಿ. ಇದು ಸೆಟ್ ಆಫ್ 4 ಬಂದಿದೆ. ಇದರಲ್ಲಿ ಸೆಟ್ ಆಫ್ 4. ಸೊ ಕಿಚನಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡೋದಂತ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ನೀವು ನೋಡ್ಬೋದು. ಆ್ಯಂಡ್ ವಾಶ್ರೂಮಲ್ಲಿ ಒಂದನ್ನು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಇದು ಸಹ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರೋದು. ಇದರದ್ದು ಪ್ಯಾಕಿಂಗ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಎಲ್ಲ ಓಪನ್ ಆಗಿದೆ ಪ್ಯಾಕಿಂಗು. ಅಷ್ಟೊಂದೇನು ಚೆನ್ನಾಗಿಲ್ಲ ಇದು ಪ್ಯಾಕಿಂಗ್ ಮಾಡಿರೋಂಥದ್ದು. ಸೊ ಪ್ರಾಡಕ್ಟ್ ಹೆಂಗಿದೆ ಅಂತ ನೋಡೋಣ. ಪ್ರಾಡಕ್ಟು ಈ ಥರ ಇದೆ. ಓಕೆ, ಚೆನ್ನಾಗಿದೆ. ಇದು ಯುಟೆನ್ಸಿಲ್ ರ್ಯಾಕು, ಕಾಂಪ್ಲೆಕ್ಸ್ ಕಿಚನ್ ವೇರ್ ಅಂತ ಅಂದ್ಬಿಟ್ಟು ಅದರಲ್ಲಿ ಆರ್ಡರ್ ಮಾಡಿದ್ದು. ಇದಕ್ಕೆ 3.9 ರೇಟಿಂಗ್ ಇತ್ತು. ಮತ್ತು 3K ಪ್ಲಸ್ ಪೀಪಲ್ಲು ಇದನ್ನು ಆರ್ಡರ್ ಮಾಡಿದ್ರು. ನಾನು ಇದಕ್ಕೆ 3.5K ರೇಟಿಂಗ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಅಂದರೆ ಫೋಟೋನಲ್ಲಿ ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಇದು ತುಂಬ ಚಿಕ್ಕದೇನೆ. ಅಂದರೆ 5 ಸೆಂಟಿಮೀಟರ್ ಅಂತ ಅದರಲ್ಲಿ ಹಾಕಿದ್ದಾರೆ. ಸೊ ನಮಗೆ ಅದು ಫೋಟೋನಲ್ಲಿ ನೋಡಬೇಕಾದ್ರೆ ತುಂಬ ಹೈಟಾಗಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಇದು ಈ ಥರ ಇದೆ. ಐ ಥಿಂಕ್ ಇದು ಕೂಡ ಒಂದು ಮತ್ತೆ ಇನ್ನೊಂದು ಯುಟೆನ್ಸಿಲ್ ರ್ಯಾಕ್ನ ಆರ್ಡರ್ ಮಾಡಿದ್ದೆ, ಅದೇ ಇರಬೇಕು ಅಂತ ಅಂದ್ಕೊಳ್ತೀನಿ. ಸೊ ಇದು ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಪನ್ ಮಾಡೋಣ. ಕರೆಕ್ಟಾಗಿ ಫಿಟ್ ಆಗಿದೆ ಈ ಒಂದು ಬಾಕ್ಸಲ್ಲಿ. ಸ್ವಲ್ಪ ತೆಗಿಯೋಕ್ಕೆ ಕಷ್ಟ ಆಯಿತು. ಯುಟೆನ್ಸಿಲ್ ರ್ಯಾಕ್ನ ಒಂದು ಬ್ಲ್ಯಾಕ್ ಕಲರ್ನ 274 ರೂಪೀಸ್ಗೆ ಆರ್ಡರ್ ಮಾಡಿದ್ದೆ. ಇದಕ್ಕೆ 4.2 ರೇಟಿಂಗ್ ಇತ್ತು. 7.2K ಪ್ಲಸ್ ಪೀಪಲ್ ಇದನ್ನು ಆರ್ಡರ್ ಮಾಡಿದ್ದಾರೆ. ನಾನು ಇದಕ್ಕೆ 4.5 ರೇಟಿಂಗ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು.
ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು. ಈ ಒಂದು ಬಿಗ್ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಏನಪ್ಪ ಅಂತಂದರೆ ರಾಯಾನ್ ಕಂಪನಿಯಿಂದ ಆರ್ಡರ್ ಮಾಡಿದ್ದೀನಿ. ಇದು 6 ಕಂಪ್ಯಾನಿಯನ್ ಡ್ರಾವರ್ಸು. ಸೊ ಇದನ್ನ ನಾನು ರೇಷನ್ನ ಸ್ಟೋರೇಜ್ ಮಾಡಿ ಕೊಡೋಕ್ಕೆ ಮತ್ತು ಇನ್ನೂ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ನ ಸ್ಟೋರೇಜ್ ಮಾಡೋಕ್ಕೆ ಇದನ್ನು ಆರ್ಡರ್ ಮಾಡಿದೆ. ಸೊ ಹೇಗಿದೆ ಅಂತ ನೋಡೋಣ. ಈ ಥರ ಇದೆ. ಚೆನ್ನಾಗಿದೆ. ಇದರದ್ದು ರೇಟಿಂಗು ಆ್ಯಕ್ಚುಲಿ ನಾನು ನೋಡಬೇಕಾದ್ರೆ 3.9 ರೇಟಿಂಗ್ ಇತ್ತು. 52 ಮೆಂಬರ್ಸ್ ಆರ್ಡರ್ ಮಾಡಿದ್ರು ಇದನ್ನು. ನಾನು ಇದಕ್ಕೆ 3.5 ರೇಟಿಂಗ್ ಕೊಡ್ತೀನಿ. ಸೊ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಆ್ಯಕ್ಚುಲಿ ಅದನ್ನು ತೆಗಿಯೋಕ್ಕಾಗ್ತಾ ಇಲ್ಲ. ನಾನು ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ಅದನ್ನು ತೋರಿಸ್ತೀನಿ. ನಾನು ಕರೆಕ್ಟಾಗಿ ಬಾಕ್ಸಲ್ಲಿ ಇದನ್ನು ರ್ಯಾಕ್ಸ್ ಇದೆಯಲ್ವಾ, ಒಂದು ರ್ಯಾಕ್ ಸಪೋರ್ಟಾಗಿ ಇದನ್ನು ಫಿಕ್ಸ್ ಮಾಡ್ತೀವಲ್ಲ ಅದೆಲ್ಲ ಅದರಲ್ಲೇ ಕರೆಕ್ಟಾಗಿ ಆ ಬಾಕ್ಸಲ್ಲಿ ಫಿಟ್ ಆಗಿದೆ. ತೆಗಿಯೋಕ್ಕಾಗ್ತಾ ಇಲ್ಲ. ಸೊ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ವಿಡಿಯೋನಲ್ಲಿ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತಂದು. ಆ್ಯಕ್ಚುಲಿ ಟೋಟಲಿ 6 ಸೆಟ್. ಇದು ಕೂಡ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರೋವಂಥದ್ದೇ. ಇದೇನಪ್ಪ ಅಂತಂದರೆ ಕಂಟೈನರ್ಸು. ಸೊ ನನಗೆ ಕಿಚನ್ಗೆ ಕಂಟೈನರ್ಸ್ ಬೇಕಾಗಿತ್ತು, ಹಂಗಾಗಿ ಇದನ್ನು ಆರ್ಡರ್ ಮಾಡಿದೆ. ಇದಕ್ಕೆ ಆ್ಯಕ್ಚುಲಿ 4.2 ರೇಟಿಂಗ್ಸ್ ಇತ್ತು ಫ್ಲಿಪ್ಕಾರ್ಟ್ ಆ್ಯಪಲ್ಲಿ. ಆ್ಯಂಡ್ 2.3K ಪೀಪಲ್ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಇನ್ನೊಂದು ಬಾಕ್ಸ್ ಹಾಕಿ, ಬಾಕ್ಸ್ ಒಳಗಡೆ ಬಾಕ್ಸು. ಸೊ ಅಷ್ಟು ಸೇಫಾಗಿ ಹಾಕಿದ್ದಾರೆ. ಇದೆಲ್ಲ ಓಪನ್ ಮಾಡೋಣ. ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು 950 ml ಮತ್ತು 650 ml ಮತ್ತು 350 ml. ಟೋಟಲಿ ಇದು 24 ಸೆಟ್ಸು ಇದೆ. ನಾನು ಇದಕ್ಕೆ 5 ರೇಟಿಂಗ್ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ಲೈಕ್ ಗ್ಲಾಸ್ ಫಿನಿಶಿಂಗ್ ಥರನೇ ಕಾಣಿಸುತ್ತೆ, ಬಟ್ ಇದು ಪ್ಲಾಸ್ಟಿಕ್ಕು. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ 587 ರುಪೀಸು. ನನಗಂತೂ ತುಂಬ ಇಷ್ಟ ಆಯ್ತು ಇದು. ಲಾಸ್ಟ್ ಫ್ಲಿಪ್ಕಾರ್ಟ್ ಪ್ರಾಡಕ್ಟು ROW 1200 LEDs ಲೈಟು, ಯೆಲ್ಲೋ ಶೇಡು. ಓಪನ್ ಮಾಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಇದ್ರದ್ದು ಕಾಸ್ಟ್ ಬಂದು 359 ರುಪೀಸು. 10 ಮೀಟರ್ ಇದೆ ಇದು. ಇದಕ್ಕೆ 4.7 ರೇಟಿಂಗ್ ಇತ್ತು. ಸೊ ನಾನು ಎಷ್ಟು ರೇಟಿಂಗ್ ಮಾಡೋಣ ಅಂತ ನೋಡೋಣ. ಪ್ರಾಡಕ್ಟ್ನ ಓಪನ್ ಮಾಡ್ತೀನಿ, ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ಸೊ ಇದು ಸ್ವಿಚ್ಚಲ್ಲಿ ಕನೆಕ್ಟ್ ಮಾಡ್ಕೊಬೋದು ಈ ಪ್ರಾಡಕ್ಟ್ನ. ನಾನು ಆ್ಯಕ್ಚುಲಿ ಇದನ್ನು ಕಿಚನ್ ಮೇಕ್ ಓವರ್ ಮಾಡೋಕ್ಕೆ ಇದನ್ನು ತರಿಸಿದ್ದೆ. ಸೊ ಈಗ ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಓಪನ್ ಮಾಡಿ ನೋಡೋಣ. ಆ್ಯಕ್ಚುಲಿ ನಮ್ಮ ಬೆಡ್ಗೆ ವಾಟರ್ ಪ್ರೂಫ್ ಕವರ್ನ ಹಾಕಿದ್ದೀನಿ. ನಾವು ಒಟ್ಟಿಗೆ ಒಂದ್ಸರಿ ಬೇಕ್ಫಿಟ್ಟಲ್ಲಿ ಬೆಡ್ ಮತ್ತು ವಾರ್ಡ್ರೋಬ್ಸು, ಕಾಟ್ ಎಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಒಟ್ಟಿಗೆ ವಾಟರ್ ಪ್ರೂಫ್ ಕವರ್ನ ನಾನು ಪರ್ಚೇಸ್ ಮಾಡಿದೆ. ಬಟ್ ಸೇಫ್ಟಿಗೆ ಇನ್ನೂ ಒಂದು ಇರಲಿ, ಇನ್ನೊಂದು ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಈಗ ಪಾಪು ಇದ್ದಾಳಲ್ವಾ, ಇನ್ನೊಂದು ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದೆ. ಇದು 214 ರುಪೀಸ್ ಕಾಸ್ಟ್ ಆಯಿತು. ಆ್ಯಂಡ್ ಇದ್ರದ್ದು ಬಂದು 4.1 ರೇಟಿಂಗ್ ಇತ್ತು. ಆ್ಯಂಡ್ 23K ಪ್ಲಸ್ ಪೀಪಲ್ ಬಂದು ಇದನ್ನು ಆರ್ಡರ್ ಮಾಡಿದ್ರು. ಚೆನ್ನಾಗಿದೆ. ಸೊ ನಾನು ಬೆಡ್ ಕವರ್ ಚೇಂಜ್ ಮಾಡಬೇಕಾದ್ರೆ ಇದನ್ನು ಹಾಕಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಚೆನ್ನಾಗಿದೆ.
ಇದಕ್ಕೆ ನಾನು 4.1 ರೇಟಿಂಗ್ ಕೊಡ್ತೀನಿ. ಇದು ಕೂಡ ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಇದು ಕಿಚನ್ ವಾಲ್ ಹ್ಯಾಂಗಿಂಗ್ ಕೋಟ್ಸ್. ಇದು ಚೆನ್ನಾಗಿದೆ. ಇದು ಬಂದು ನಾನು 79 ರುಪೀಸ್ಗೆ ಆರ್ಡರ್ ಮಾಡಿದೆ. ಇದಕ್ಕೆ 4.4 ರೇಟಿಂಗ್ ಇದೆ. 9K ಪ್ಲಸ್ ಪೀಪಲ್ ಇದನ್ನು ಆರ್ಡರ್ ಮಾಡಿದ್ದಾರೆ. ಓಕೆ, ವರ್ತ್ ಚೆನ್ನಾಗಿದೆ. ಇದಕ್ಕೆ ನಾನು 4.1 ರೇಟಿಂಗ್ ಕೊಡ್ತೀನಿ. ಅಂದರೆ ನಾನು ಇದು ಫೋಟೋನಲ್ಲಿ ನೋಡ್ಬೇಕಾದ್ರೆ ಇದು ತುಂಬ ದೊಡ್ಡದಾಗಿರುತ್ತೆ ಅಂದ್ಕೊಂಡೆ, ತುಂಬ ಚಿಕ್ಕದಾಗೇ ಇದೆ. ಓಕೆ, ಚೆನ್ನಾಗಿದೆ. ಇದು ಕೂಡ ಮೀಶೋಯಿಂದ ಆರ್ಡರ್ ಮಾಡಿದ ಪ್ರಾಡಕ್ಟು. ಇದು ಮೂನ್ ಶೇಪ್ ವಾಸ್ ಅಂತ ನೋಡೋಕ್ಕೆ ಚೆನ್ನಾಗಿತ್ತು, ಅದಕ್ಕೆ ಇದನ್ನು ಆರ್ಡರ್ ಮಾಡಿದೆ. ಮತ್ತೆ ಅದೇ ಫೋಟೋದಲ್ಲಿ ನಮಗೆ ನೋಡ್ಬೇಕಾದ್ರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ನಾವು ಆರ್ಡರ್ ಮಾಡಿದಾಗ ಇಷ್ಟು ಈ ಸೈಜಲ್ಲಿ ಬರುತ್ತೆ. ಓಕೆ, ಚೆನ್ನಾಗಿದೆ. ಇದು ಬಂದು 133 ರುಪೀಸು. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಆ್ಯಕ್ಚುಲಿ. ಸೊ ಇದು ಕೂಡ ಮೀಶೋಯಿಂದನೇ ಆರ್ಡರ್ ಮಾಡಿದೆ. ಇದು ಬಂದು ರಬ್ಬಿಂಗ್ ಸ್ಟೋನು. ಇದನ್ನ ನಾನು ಏನಕ್ಕೆ ಆರ್ಡರ್ ಮಾಡಿದೆ ಅಂತಂದರೆ, ಮಗುಗೆ ಏನಾದರೂ ಬಾದಾಮಿ ತಿನ್ನಿಸೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಇದನ್ನು ಆರ್ಡರ್ ಮಾಡಿದೆ. ರಬ್ಬಿಂಗ್ ಸ್ಟೋನು. ಇದು ಬಂದು 90 ರುಪೀಸು. ಇದು ಬಂದು 90 ರುಪೀಸ್ ನನಗೆ ಆಯಿತು, ಸಾಕಾಯಿತು. ಈಗ ಅದೇ ಹೇಳ್ತಾ ಇದ್ದೀನಲ್ಲ, ಫೋಟೋನಲ್ಲಿ ನೋಡೋಕ್ಕೆ ತುಂಬ ದೊಡ್ಡದಾಗಿರುತ್ತೆ, ಬಟ್ ರಿಯಲ್ ಆಗಿ ಬಂದಾಗ ತುಂಬ ಚಿಕ್ಕದಾಗಿ ಕಾಣುತ್ತೆ ಇದು. ಸೊ 3.8 ಕೊಡ್ತೀನಿ ಇದಕ್ಕೆ ನಾನು. ಸೊ ಇದು ಕೂಡ ಮೀಶೋ ಪ್ರಾಡಕ್ಟು. ವಾಲ್ ಹ್ಯಾಂಗಿಂಗ್ ಪಾಟ್ ಶೆಲ್ಫ್. ಇದು ಚೆನ್ನಾಗಿದೆ. ಇದನ್ನ ನಾನು 94 ರುಪೀಸ್ಗೆ ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು 4.5 ರೇಟಿಂಗ್ ಕೊಡ್ತೀನಿ, ಚೆನ್ನಾಗಿದೆ. ಇದು ವಾಲ್ ಬುಕ್ಸು. ಇದನ್ನ ನಾನು 96 ರುಪೀಸ್ಗೆ ಆರ್ಡರ್ ಮಾಡಿದೆ. ಟೋಟಲಿ 30 ಪೀಸ್ ಇದೆ. ಇದು ನೋಡೋಣ ಹೆಂಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಿಮಗೆ ರಿವ್ಯೂ ಹೇಳ್ತೀನಿ. ಇದು ಮನಿ ಪ್ಲಾಂಟ್, ಆರ್ಟಿಫಿಷಿಯಲ್ ಮನಿ ಪ್ಲಾಂಟು. ಇದು 180 ರುಪೀಸ್ಗೆ ನಾನು ಪರ್ಚೇಸ್ ಮಾಡಿದೆ. 10-12 ಇದೆ ಅನ್ಸುತ್ತೆ. ಇನ್ನೂ ಸಹ ನಾನು ಕಿಚನ್ ಮೇಕ್ ಓವರ್ಗೆ ತರಿಸಿದ್ದೀನಿ. ಕಿಚನ್ ಮಾರ್ಬಲ್ ವಾಲ್ ಪೇಪರ್. ಇದು 147 ರುಪೀಸ್ ಆಯಿತು. ನಾನು ಕಾಂಬೋನಲ್ಲಿ ಆರ್ಡರ್ ಮಾಡಿದೆ, ಆಫರಲ್ಲಿ 140. ಸೊ ಲಾಸ್ಟ್ ಪ್ರಾಡಕ್ಟು, ಈ ಪ್ರಾಡಕ್ಟು ಮೀಶೋ ಪ್ರಾಡಕ್ಟು. ಇದು ಪ್ಯಾಕಿಂಗು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಬಿ ಅಸೆಸರೀಸು. ಇದು ಟೋಟಲ್ ಕಾಸ್ಟ್ 130 ರುಪೀಸ್ ಆಯಿತು. ಚೆನ್ನಾಗಿದೆ. ಕಾಂಬೋ ಸೆಟ್. ಇದು ಕ್ಲಿಪ್ಸು, ನ್ಯೂಡ್ ಕಲರ್ ಹೇರ್ ಬ್ಯಾಂಡ್ಸು, ಮತ್ತು ಮಲ್ಟಿ ಕಲರ್ ಹೇರ್ ಬ್ಯಾಂಡ್ಸು, ಮತ್ತು ಕ್ಲಿಪ್ಸು ನನ್ನ ಗೊಂಬೆಗೆ. ಇದು ಅವ್ರ ಅಪ್ಪ ಕೊಡ್ತಿದ್ದಲ್ಲ. ಸೊ ಇಷ್ಟೇ ವಿಡಿಯೋ. ಅನ್ಬಾಕ್ಸಿಂಗ್ ಮುಗೀತು. ಎಲ್ಲ ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲನೂ. ನಾನು ನನ್ನ ಜೀವನದಲ್ಲಿ ಇದೇ ಮೊದಲನೇ ಬಾರಿ ಇಷ್ಟೊಂದು ಪ್ರಾಡಕ್ಟ್ಸ್ನ ಒಟ್ಟಿಗೆ ಆನ್ಲೈನ್ ಶಾಪಿಂಗ್ ಮಾಡಿರೋದು. ಇವಿಷ್ಟು ಸಾಮಾನುಗಳಿಗೆ ನನಗೆ 3,700 ಚಿಲ್ಲರೆ ಆಯಿತು. ಈ ಹಣ ಇಷ್ಟು ಸಾಮಾನುಗಳಿಗೆ ಬರ್ತಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ಗಳಲ್ಲಿ ಯಾವುದನ್ನಾದರೂ ಪರ್ಚೇಸ್ ಮಾಡಬೇಕು ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪಿನ್ ಮಾಡಿರ್ತೀನಿ. ಇಷ್ಟಪಡೋರು ಪರ್ಚೇಸ್ ಮಾಡಿ. ಇವತ್ತಿನ ಬಿಗ್ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸು ಬರುತ್ತೆ. ಇನ್ನೂ ಹೊಸ ವಿಡಿಯೋಗಳ ಮೂಲಕ ಮತ್ತೆ ಸಿಗ್ತೀನಿ. ಎಲ್ರಿಗೂ ನನ್ನ ಪ್ರೀತಿಯ ವಂದನೆಗಳು.